ಇವತ್ತಿನ ಟ್ರೆಂಡಿಂಗ್ 10 ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಬಳ್ಳಾರಿಯಲ್ಲಿ ಮೊನ್ನೆ ಆದಂತ ಸಂಘರ್ಷದ ವಿಚಾರ ಇಡೀ ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇದೆ. ಲಾ ಮೇಕರ್ಸ್ ಇಬ್ಬರು ಶಾಸಕರ ಬೆಂಬಲಿಗರ ಮಧ್ಯೆ ನಡೆದಂತ ಘರ್ಷಣೆ ಕೊನೆಗೊಬ್ಬ ಬಡಪಾಯಿ ಕಾರ್ಯಕರ್ತನ ಸಾವಿನೊಂದಿಗೆ ಅಂತ್ಯವಾಗಿದೆ. ಈ ಮಧ್ಯೆ ಈ ಪರಿಸ್ಥಿತಿ ಬರೋದಕ್ಕೆ ಯಾರು ಕಾರಣ, ಏನು ಕಾರಣ ಅನ್ನೋದರ ಬಗ್ಗೆ ಆರೋಪ ಪ್ರತ್ಯಾರೋಪಗಳು. ಭರತ್ ರೆಡ್ಡಿ ಕಾರಣ, ಭರತ್ ರೆಡ್ಡಿ ಬೆಂಬಲಿಗರು ಕಾರಣ ಅಂತ ಇವರು, ಇಲ್ಲ ಅವರು ಕಾರಣ ಅಂತ ಅವರು. ಈ ರೀತಿ ಆರೋಪ ಪ್ರತ್ಯಾರೋಪಗಳು, ದೂರು ಪ್ರತಿದೂರು ಇದೆಲ್ಲವೂ ದಾಖಲಾಗಿದೆ. ಈ ಮಧ್ಯೆ ಬಳ್ಳಾರಿ ಜಿಲ್ಲೆಗೆ SP ಆಗಿ ಬಂದಂತ SP ಮೊದಲ ದಿನವೇ ಸಸ್ಪೆಂಡ್ ಆಗಿದ್ದಾರೆ. ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ, ಅತಿಥಿಗಳನ್ನ ಜಾಯಿನ್ ಮಾಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗಣಿನಾಡಲ್ಲಿ ಮತ್ತೆ ದಗದಗಿಸಿದೆ ರಾಜಕೀಯ ಬೆಂಕಿ. ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಎರಡೂ ಕಡೆಯಿಂದಲೂ ಘರ್ಷಣೆಯಾಗಿರೋದು. ರಿಪಬ್ಲಿಕ್ ಆಫ್ ಬಳ್ಳಾರಿ ಮತ್ತೆ ಮರುಕಳಿಸ್ತಾ ಇದೆಯಾ ಅನ್ನುವಂತ ಆತಂಕ. ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಹಳೆಯ ದ್ವೇಷಕ್ಕೆ ಹೊಸ ತುಪ್ಪ ಸುರಿದಂತಾಗಿದೆ. ಇವತ್ತು ವಾಲ್ಮೀಕಿ ಪ್ರತಿಮೆಯ ಉದ್ಘಾಟನಾ ಕಾರ್ಯಕ್ರಮ ಆಗಬೇಕಿತ್ತು, ಆಗಲಿಲ್ಲ. ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಆಂಧ್ರ ಮಾದರಿಯ ರಾಜಕೀಯದ ಮುನ್ಸೂಚನೆ ಬಳ್ಳಾರಿಯಲ್ಲಿ ಕಾಣಿಸ್ತಾ ಇರೋದು. ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ಫೈರ್ ಮಾಡುವಂತ ದೃಶ್ಯಗಳು ಸೆರೆ ಸಿಕ್ಕಿದೆ. ಮತ್ತೊಂದು ಕಡೆಯಲ್ಲಿ ಬಾಟಲ್ಲಿ ಎತ್ತಿ ಹೊಡೆಯೋದು, ಕಲ್ಲೆಸೆಯೋದು, ಪೊಲೀಸರ ಮೇಲೆ ಕಲ್ಲೆಸೆಯೋದು ಇದೆಲ್ಲವೂ ಆಗಿದೆ. ಖಾಸಗಿ ಅಂಗರಕ್ಷಕರು ಫೈರ್ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಪೊಲೀಸರ ಸಮ್ಮುಖದಲ್ಲಿ ಖಾಸಗಿ ಅಂಗರಕ್ಷಕರು ಫೈರ್ ಮಾಡ್ತಾರೆ. ಏನು ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಜವಾಬ್ದಾರಿಯನ್ನ ಈ ಖಾಸಗಿಯವರಿಗೆ ಕೊಡಲಾಗಿದೆಯಾ ರಾಜ್ಯದಲ್ಲಿ? ಇವರಿಗೆ ಯಾರು ಅಧಿಕಾರ ಕೊಟ್ಟವರು? ಒಬ್ಬ ಬಡಪಾಯಿ ಕಾರ್ಯಕರ್ತ ಇವರ ಹುಚ್ಚಿಗೆ, ಅಧಿಕಾರದ ದರ್ಪಕ್ಕೆ, ಅಹಂಕಾರಕ್ಕೆ, ಪ್ರತಿಷ್ಠೆಗೆ ಬಡಪಾಯಿ ಕಾರ್ಯಕರ್ತನೊಬ್ಬ ಬಲಿಯಾಗಿದ್ದಾನೆ. ಆ ಗಲಾಟೆಯ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂತ ಪರಿಸ್ಥಿತಿ ಇದು! ಬಿಹಾರವನ್ನು ನಾಚಿಸುವಂತ ಪರಿಸ್ಥಿತಿ ಬಂದು ಬಿಡ್ತಾ ರಾಜ್ಯಕ್ಕೆ. ಬ್ಯಾನರ್ ವಿಚಾರಕ್ಕೆ ಶುರುವಾದಂತ ಜಗಳ ಒಬ್ಬನ ಸಾವಿಗೆ ಕಾರಣ ಆಗತ್ತೆ. ಶಾಸಕರ ಮನೆಯ ಮೇಲೆ ಅಟ್ಯಾಕ್ ಆಗತ್ತೆ. ಶಾಸಕರ ಮನೆಯ ಮೇಲೆ ಫೈರ್ ಮಾಡಲಾಗುತ್ತೆ. ಯಾವ ಪಕ್ಷದ ಶಾಸಕ ಇನ್ನೊಂದು ಮತ್ತೊಂದು ಅದನ್ನ ಬದಿಗಿರಿಸಿ ಮಾತನಾಡಬೇಕು. ಕಾನೂನು ಸುವ್ಯವಸ್ಥೆಯ ವಿಚಾರ ಬರುತ್ತೆ. ಜನಾರ್ದನ್ ರೆಡ್ಡಿ ಗಂಗಾವತಿ MLA, ಭರತ್ ರೆಡ್ಡಿ ಬಳ್ಳಾರಿ MLA. ಒಬ್ಬ ಲಾ ಮೇಕರ್ನ ಮನೆಯ ಮೇಲೆ ಈ ರೀತಿ ದಾಳಿ ಆಗತ್ತೆ ಅಂತಂದ್ರೆ ಏನ್ ಕಾನೂನು ಸುವ್ಯವಸ್ಥೆ? ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಬಳ್ಳಾರಿನ ಯೂತನ್ನ ತಪ್ಪುದಾರಿ ಎಳ್ಕೊಂಡು ಹೋಗ್ಬಿಟ್ಟು ಅವನಿವತ್ತು ನೋಡಿ ಬೇರ್ ಬಾಟಲ್ಸು ಕಲ್ಲುಗಳನ್ನೆಲ್ಲ ಮನೆಗಳ ಮೇಲೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸಾಯಂಕಾಲ ಕರೆಕ್ಟಾಗಿ ಸಿಚುವೇಶನ್ ನೋಡಿಕೊಂಡು ಜಗಳ ತಕ್ಕೊಂಡು ನಾನು ಹೀರೋ ಆಗಬೇಕು ಅಂತೇಳಿ ಅವನೇನೋ ಪ್ರಯತ್ನ ಮಾಡಿ ನಮ್ಮನ್ನು ಭಯಭೀತರನ್ನಾಗಿ ಮಾಡಬೇಕು, ನಮ್ಮ ಹಿಂದಿರೋ ಕಾರ್ಯಕರ್ತರನ್ನ ಭಯಭೀತರನ್ನಾಗಿ ಮಾಡಬೇಕಂತೇಳಿ ಅವನೇನು ಪ್ರಯತ್ನ ಮಾಡಿದ್ದಾನಲ್ಲ, ಇವರಪ್ಪನ್ನ ನಾವು ಎಷ್ಟೋ ವರ್ಷಗಳಿಂದ ನಾವು ನೋಡಿದ್ದೀವಿ. ಈ ಆಟ ನಮ್ಮ ಹತ್ರ ನಡೆಯಲ್ಲ. ನೂಕುಲು ಮಾಡ್ಕೊಂಡಿದ್ದ ತಕ್ಷಣ ಏನಾಯ್ತು, ಅಷ್ಟೊತ್ತೊಳಗಡೆ ಅವ್ರು ಖಾಸಗಿ ಗುಂಡು ಮ್ಯಾನ್ಗಳ್ರಿ, ಅವ್ರಿಗೇನು ಗೊತ್ತಿಲ್ಲ ನೋಡಿ. ಬಿಹಾರಿಂದ ಬಂತರು, ಮಹಾರಾಷ್ಟ್ರದಿಂದ ಅವ್ರಿಗೇನು ಯಾರು ಜನಾರ್ದನ್ ಏನು ಗೊತ್ತಿಲ್ಲ. ಟಪ ಅಂತೇಳಿ ಗುಂಡು ಹಾರಿಸ್ತಾನೆ ಇದ್ದಾರೆ ರೀ. ಗುಂಡು ಹಾರಿಸಿದ ತಕ್ಷಣ ನಾವೇನು ಮಾಡಿದ್ವಿ, ಬಗಲಿಗೆ ಹೋದ್ವಿ. ನಾನು ಜನಾರ್ದನ್ ರೆಡ್ಡಿ ಒಂದು ದಿಕ್ಕುಪಾಲಾದ್ರೆ ನೂಕುಲಲ್ಲಿ ನಮ್ಮ ಕೈಲಿ ಆಗಿಲ್ಲ ರೀ. ನಾನೊಂದು ಕಡೆ ಹೋದೆ, ಜನಾರ್ದನ್ ರೆಡ್ಡಿ ಕಡೆ ಹೋದ ತಕ್ಷಣ ಅಷ್ಟೊತ್ತೊಳಗೆ ಅವ್ರವ್ರಿಗೆ ಗುಂಡು ಹಾರಿಸ್ಕೊಂಡ್ರೆ ಎಲ್ಲ ತೊಂದರೆ ಮಾಡ್ಕೊಂಡಾರ. ಜನಾರ್ದನ್ ರೆಡ್ಡಿನ ಕೇವಲ ನೆಪಕ್ಕೋಸ್ಕರವಾಗಿ ಮಾಡ್ಕೊಂಡು ಜನಾರ್ದನ್ ರೆಡ್ಡಿ ಹತ್ರ ಜಗಳ ಮಾಡ್ಕೋಬೇಕಂದೇಳಿ ಮನೆ ಹತ್ರ ಎಲ್ಲ ಕಡೆ ಕೂಡ ಕಲ್ಲುಗಳು ರೆಡಿ ಮಾಡ್ಕೊಂಡಾರ್ರಿ. ಎಲ್ಲ ಕಡೆ ಕೂಡ ಅವರೇ ಗನ್ಮ್ಯಾನ್ಗಳು ತಂದು ಅವರೇ ಫೈರ್ ಮಾಡ್ಕೊಂಡಾರೆ. ಎಲ್ಲ ನಾನು ಹೇಳೋದಲ್ಲ, ನಾನು ವಿರೋಧ ಪಕ್ಷದಲ್ಲಿ ಇದರಿಂದ ಹೇಳ್ಬೋದು. ಆ ಫೈರ್ ಮಾಡಿರೋಂಥ ವಾಟ್ಸಪ್ಪು, ಫೇಸ್ಬುಕ್ಕಲ್ಲಿ, ಟ್ವಿಟರ್ ಎಲ್ಲ ಕಡೆ ಬರ್ತಾಯಿದ್ರಿ. ಆ ಕಡೆ ಈಗ ನೋಡಿ, ನಾವೇನನ್ನ ಇಷ್ಟು ಮಂದಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಾವು ಎದಕ್ಕೆ ಮಾಡ್ತಿದ್ದೀವಿ ಅಂತಂದರೆ, ನಮ್ಮ ಇವತ್ತು ಏನಿದು ನಡೆದಂಥ ಏನು ಅವಮಾನ, ವಾಲ್ಮೀಕಿ ಅಜ್ಜನಿಗೆ ನಡೆದಂಥ ಅವಮಾನ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆ ವಾಲ್ಮೀಕಿ ಅಜ್ಜನಿಗೆ ಇವತ್ತು ನಡೆದಂಥ ಅವಮಾನಕ್ಕೆ ನಾನು ಈ ಸೇಡನ್ನು ತೀರ್ಸ್ಕೊಂತೀನಿ ಅವ್ರ ಮೇಲೆ. BJP ಅವ್ರನ್ನ ನಾನು ಬಿಡೋದೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.